ಸರ್ಟಿಫೈಡ್ ಸಿವಿಲ್ ಇಂಜಿನಿಯರಿಂಗ್ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಡಿಫೆಕ್ಟ್ ಇದೆ ಅಂತ ತೋರಿಸಿದ್ರೆ ನಾವು ರೆಡಿ ಮಾಡ್ಕೊಡ್ತೀವಿ ಸರ್. ಪ್ರಾಪರ್ಟಿ ನೀವು ವೆಜಿಟೇರಿಯನ್ಸ್ ಯಾರು ಹುಡುಕ್ತಾ ಇದ್ದೀರಾ ಅಂದರೆ ನಿಮಗೆ ಈ ಪ್ರಾಪರ್ಟಿ ಸೂಕ್ತ ಅಂತ ನಾನು ಹೇಳ್ತೀನಿ. 400 rupees per lakh ಸರ್ ಇದು. ನಮಗೆ ನಾವು ಹೆಂಗೆ ಇಟ್ಕೋತೀವಿ ಕಸ್ಟಮರ್ಗೂ ಹಂಗೆ ಕೊಡಬೇಕು ಅಂತ ನಮ್ಮ ಆಸೆ. ಮೆಜೆಸ್ಟಿಕ್ ಬಂದ್ಬಿಟ್ಟು ನಿಯರ್ಲಿ ಇಲ್ಲಿಂದ ಒಂದು 4.5 to 5 kilometers ಒಳಗಡೆ ಬರುತ್ತೆ. ಓಕೆ. PVC ವಿಂಡೋಸು ಮೋಸ್ಟ್ ಪ್ರೀಮಿಯಂ ಪ್ರಾಡಕ್ಟ್ಸ್ ಫ್ಯೂಚರ್ ಜನರೇಷನ್ಗೆ ಕೊಡಬೇಕು, ಅದರಲ್ಲೂ ಕಾಂಪ್ರಮೈಸ್ ಮಾಡಬಾರ್ದು ಅಂತ. ಸರ್ ಏನು ಸರ್ ಇದು ಒಂದು ಪ್ರಾಪರ್ಟಿ ಒಂದಿದೆ, ಸೊ ಸೇಲ್ಗಾ ಅಥವಾ ಹೆಂಗೆ ಸರ್? ಸರ್ ನಿಮಗೆ 202 ಯೂನಿಟ್ ನಂಬರ್ ಇದು, ಸೆಕೆಂಡ್ ಫ್ಲೋರಲ್ಲಿ ಬರುತ್ತೆ. ಓಕೆ. ಸೇಲ್ಗಿದೆ ಸರ್ ಫ್ಲ್ಯಾಟು ಸೇಲ್ಗಿದೆ. ಹೌದು. ಸೊ ಹೊರಗಡೆ ಹೋಗ್ಬಿಡೋಣ ಸರ್, ಎಷ್ಟು ದೊಡ್ಡದಾಗಿದೆ ಏನಿದೆ? 100% ಬನ್ನಿ. ಓಕೆ. ಒನ್ ಆಫ್ ದ ಪ್ರೀಮಿಯಂ ಪ್ರಾಪರ್ಟಿ, ಪ್ರೈಮ್ ಲೊಕೇಶನಲ್ಲಿ, ಓನ್ಲಿ ಫಾರ್ ವೆಜ್ ಕಮ್ಯುನಿಟಿ, 100% ವೆಜಿಟೇರಿಯನ್ಸಿಗೆ ಮಾತ್ರ. ಓಕೆ. 100% ಒಳ್ಳೆ ಪ್ರಾಪರ್ಟಿ. ನೀವು ವೆಜಿಟೇರಿಯನ್ಸ್ ಯಾರು ಹುಡುಕ್ತಾ ಇದ್ದೀರಾ ಅಂದರೆ ನಿಮಗೆ ಈ ಪ್ರಾಪರ್ಟಿ ಸೂಕ್ತ ಅಂತ ನಾನು ಹೇಳ್ತೀನಿ. ಓಕೆ. ಯಾರಾದರೂ ಒಂದು ವೆಜಿಟೇರಿಯನ್ಸ್ ಯಾರಾದರೂ ಹುಡುಕ್ತಾ ಇದ್ದಾರೆ ಅಂತಂದರೆ ನೋಡಿ, ಒಳ್ಳೆ ಪ್ರಾಪರ್ಟಿ ಪ್ರೈಮ್ ಲೊಕೇಶನಲ್ಲಿದೆ. ಸೊ ವೀಡಿಯೋ ಕೊನೆ ತನಕ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿದೆ ಏನಿದೆ ಅಂತ. ಸೊ ಫಸ್ಟ್ ಎಂಟ್ರಿ ಆಗ್ಬಿಡೋಣ ಸರ್, ಏನೇನು ಇರುತ್ತೆ? ನಿಮಗೆ ಒನ್ ಮೋರ್ ಪಾಯಿಂಟ್ ಸರ್, ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಗೊತ್ತಾಗಬೇಕಂದ್ರೆ ಓಪನ್ ಏರಿಯಾ ಗೊತ್ತಾಗುತ್ತೆ ನಿಮ್ಗೆ. ಓಪನ್ ಏರಿಯಾ ನೋಡಿ, ಕಾಮನ್ ಏರಿಯಾ ಇದು. ಓಕೆ. ಲಿಫ್ಟ್ ಲಾಬಿ. ನಿಮ್ಗೆ ಎಂಥ ದೊಡ್ಡ ಅಪಾರ್ಟ್ಮೆಂಟಲ್ಲೂ ಇಷ್ಟು ದೊಡ್ಡದಾಗಿ ಕೊಡೋಲ್ಲ ನಿಮಗೆ. ಓಕೆ. ಸೊ ಲೈಕ್ ಆರಾಮಾಗಿ ಸ್ಪೇಷಿಯಸ್ ಆಗಿದೆ, ನೋಡ್ತಾ ಇರ್ಬೋದು ನಿಮಗೆ. ಅಷ್ಟು ಕ್ಲೀನಾಗಿ ಸ್ಪೇಷಿಯಸ್ ಆಗಿ ನೋಡ್ಕೊಂಡಿದ್ದಾರೆ. ಎಷ್ಟು ಸ್ಪೇಷಿಯಸ್ ಆಗಿ ಓಪನ್ ಏರಿಯಾ ಇದೆ ಅಂದರೆ ನಿಮಗೆ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಇದರಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆ. ಲೈಕ್ ಜಾಗ ವೇಸ್ಟ್ ಆದರೂ ಪರವಾಗಿಲ್ಲ, ಸ್ಪೇಷಿಯಸ್ ಆಗಿರಬೇಕು ಅಂತ ಫಿಕ್ಸ್ ಮಾಡಿದ್ದೀರಾ? ಹೌದು, ಕಸ್ಟಮರ್ಸ್ ಚೆನ್ನಾಗಿರಬೇಕು. ಓಕೆ. ಸೊ ಆಚೆ ಬಂದು ಕುತ್ಕೊಂಡು ವರ್ಕ್ ಮಾಡೋ ಥರ ಇರಬೇಕು, ಆ ಥರ ಇದೆ ಜಾಗ. ಸೊ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಮೇನ್ ನೋಡೋದು ಮೈನ್ ಡೋರ್ ಸರ್. ಸೊ ಇದೇನು ಸರ್ ಇಷ್ಟಪ್ಪ ಇದೆ ಮೈನ್ ಡೋರು? ಸರ್ ಇದು ಬಂದ್ಬಿಟ್ಟು ಮೈನ್ ಡೋರ್ ಟೀ ಕುಡ್ಡು. ಓಕೆ. ಆ್ಯಂಡ್ ನಿಮಗೆ ರೆಗ್ಯುಲರ್ ಟೈಪಲ್ಲಿ 7 feet ನಾವು ಚಿಕ್ಕ ಡೋರ್ಗಳೆಲ್ಲ ಕೊಟ್ಟಿಲ್ಲ, ಎಲ್ಲ 8 feet ಡೋರ್ಸು. ಓಕೆ. ನಿಮಗೆ ಡೋರ್ ಸೈಜ್ ಜಾಸ್ತಿ ಆದಷ್ಟು ಪ್ರೈಸ್ ಜಾಸ್ತಿ ಆಗುತ್ತೆ ನಮಗೆ ಕನ್ಸ್ಟ್ರಕ್ಷನ್ ಕಾಸ್ಟು. ಬಟ್ ಆದ್ರೂ ನೋಡೋಕೆ ಮಾತ್ರ ಸಕ್ಕತ್ತಾಗಿ ಕಾಣುತ್ತೆ. ಲುಕ್ ವೈಸು ಕ್ವಾಲಿಟಿ ವೈಸ್ ಸಕ್ಕತ್ತಾಗಿ ಬರುತ್ತೆ. ನೋಡ್ತಾ ಇದ್ದೀರಾ ನೀವು ಹೆಂಗೆ ಗ್ರ್ಯಾಂಡಾಗಿ ರಾಯಲ್ ಲುಕ್ ಕೊಡುತ್ತೆ ಅಂತ. 8 feet ಡೋರ್ಸ್ ಅದಕ್ಕೋಸ್ಕರ ಪ್ರಿಫರ್ ಮಾಡ್ಬಿಟ್ಟು 8 feet ಡೋರ್ಸ್ ಯೂಸ್ ಮಾಡ್ತೀವಿ. ಮೈನ್ ಡೋರ್ ಇದು ಟೀ ಕುಡ್ ಬರುತ್ತಲ್ಲ. ಓಕೆ. ಇದೆಲ್ಲ ಕಂಪ್ಲೀಟ್ ನಿಮಗೆ ಟೀ ಕುಡ್ ನೋಡ್ತಾ ಇರ್ಬೋದು, ಸಕ್ಕತ್ತಾಗಿದೆ ಟೀ ಕುಡ್ ಮಾತ್ರ. ಆ್ಯಂಡ್ ಇನ್ನೊಂದು ನೋಡಿ ಸರ್, ಇದರಲ್ಲೆಲ್ಲ ಯೂಸ್ ಮಾಡಿರೋ ಹಾರ್ಡ್ವೇರ್ಸ್ ಎಲ್ಲ ಬಂದ್ಬಿಟ್ಟು ಡೋರ್ ಸೆಟ್ ಬ್ರ್ಯಾಂಡು. ಓಕೆ. ಒನ್ ಆಫ್ ದ ಪ್ರೀಮಿಯಂ ಬ್ರ್ಯಾಂಡ್. ನೀವು ಯಾರು ಗೂಗಲ್ ಮಾಡಿ ಇದ್ರ ಪ್ರೈಸ್ ನಿಮಗೆ ಗೊತ್ತಾಗುತ್ತೆ. ಒಂದು ಎಷ್ಟಿರ್ಬೋದು ನಿಮ್ಮ ಪ್ರಕಾರ ಇದು? ಏನೊಂದು 150 ರೂಪಾಯಿ 200 ರೂಪಾಯಿ. 400 rupees per lakh ಸರ್ ಇದು. ಸರ್ ನಾನು ಹೇಳಿದ್ದಿಂದ ಡಬಲ್ ಸರ್. 400 rupees. ಎಷ್ಟು ಯೂಸ್ ಮಾಡಿದ್ದೀವಿ ನೋಡಿ. ನಿಮಗೆ ರೆಗ್ಯುಲರ್ ಡೋರಲ್ಲಿ ಎಷ್ಟಿರುತ್ತೆ ಸರ್ ನೀವು ನೋಡ್ದಂಗೆ? ಸರ್ 2ರಿಂದ 3 ಇರುತ್ತೆ. 4 ಇದೆ ಸರ್. ಓಕೆ. ಇದರಲ್ಲೇ ಗೊತ್ತಾಗುತ್ತೆ ಕ್ವಾಲಿಟಿ ಹೆಂಗಿದೆ ಅಂತ ಮನೆದು. ಇದು ನೋಡಿ ಸರ್, ಇದು ಇದು ಬಂದ್ಬಿಟ್ಟು ಹ್ಯಾಂಡಲ್ ಎಷ್ಟಿರ್ಬೋದು ನಿಮ್ಮ ಪ್ರಕಾರ? ಸರ್ ಹ್ಯಾಂಡಲ್ಗೆಲ್ಲ ಎಲ್ಲ ಸರ್ ಇನ್ಕ್ಲೂಡಲ್ಲಿ ಡೋರಲ್ಲೇ ಬಂದ್ಬಿಡ್ತಾನೆ ಸರ್. ಡೋರ್ ಬಿಟ್ಟು ಬರೀ ಹ್ಯಾಂಡಲ್ಗೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀವಿ ಹೇಳಿ? ನೀನು ನೋಡ್ತಾ ಇದ್ರೆ 25,000 ಸರ್. ಸರ್ ಒಂದು 2,000-3,000 ಇರುತ್ತೆ. 25,000 ಹ್ಯಾಂಡಲ್. ಓಕೆ. ನೋಡಿ 25,000 ಹ್ಯಾಂಡಲ್ಲು ನಿಮಗೆ ಈ ಥರ ಇರೋದು ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಹಿಂಗಿದೆ ನೋಡಿ ನಿಮಗೆ ರಾಯಲ್. ಸೊ ಈ ಥರ ಹ್ಯಾಂಡಲ್ಸ್ ಯಾರು ಕೊಡ್ತಾರೆ ಹೇಳಿ? ಸೊ ಖಂಡಿತ ಒಳ್ಳೆ ಇದು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಸರ್, ಸೊ ಎಂಟ್ರಿ ಎಲೆಕ್ಟ್ರಿಕಲ್ ನೋಡ್ತೀರಾ? ಯಾವುದು ಸರ್ ಬ್ರ್ಯಾಂಡು? ಲೀ ಗ್ರ್ಯಾಂಡು. ಎಲ್ಲಿ ಯೂಸ್ ಮಾಡ್ತಾರೆ ಸರ್? ಎಲ್ಲ ಓನ್ ಹೌಸಲ್ಲಿ ಯೂಸ್ ಮಾಡ್ತಾರೆ. ನಾವು ಸೇಲಿಗೋಸ್ಕರ ಯೂಸ್ ಮಾಡ್ತಾ ಇದೀವಿ ಸರ್. ಅಲ್ಲೋ ಒಳ್ಳೆ ಇದು ಹೆಂಗಿದೆ ಅಂತಂದರೆ ನೀವು ಸೇಲ್ ಯೂಸ್ ಮಾಡ್ದಂಗಿಲ್ಲ, ನೀವೇ ಮನೆ ಕಟ್ಟಿಸ್ಕೊಂಡು ನಮಗೆ ನಾವು ಹೆಂಗೆ ಇಟ್ಕೋತೀವಿ ಕಸ್ಟಮರ್ಗೂ ಹಂಗೆ ಕೊಡಬೇಕು ಅಂತ ನಮ್ಮ ಆಸೆ. ಓಕೆ. ಸೊ ನೋಡಿ 10 ಪ್ರೀಮಿಯಂ ಕೊಡ್ತಿದ್ದಾರೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಬಂದ್ಬಿಟ್ಟು ಫೈರ್ ಏರಿಯಾ ಬರುತ್ತೆ ನಿಮಗೆ. ಓಕೆ. ಸೊ ಎಂಟ್ರಿ ಆಗ್ತಿದ್ದಂಗೆ ಹಾಲ್ ಅಂತೂ ಸ್ಪೇಷಿಯಸ್ ಆಗಿದೆ ಅಂತ ನೋಡ್ಬೋದು. ಲಿವಿಂಗ್ ಏರಿಯಾ ಸರ್ ಇದು. ಸೊ ಎಷ್ಟು ಸ್ಕ್ವೇರ್ ಫೀಟ್ ಇದೆ ಸರ್ ಲಿವಿಂಗ್ ಏರಿಯಾ? ಟೋಟಲ್ ಇದು ಬಂದ್ಬಿಟ್ಟು ಪ್ರಾಪರ್ಟಿ 1870 square feet ಬರುತ್ತೆ ಸರ್. ಓಕೆ. ಸೊ 1870 ಸ್ಕ್ವೇರ್ ಫೀಟ್ ಬರುತ್ತೆ ನಿಮಗೆ. 100% ವಾಸ್ತು ಕಂಪ್ಲೇಂಟು. ಓಕೆ. 4 BHK ಬರುತ್ತೆ. 3 bathrooms ಬರುತ್ತೆ. 4 BHK ನಾ? ಹೌದು ಸರ್. ಎಲ್ಲಿ ಸರ್ ಇರೋದು? 2 ಕಡೆ ಬನ್ನಿ ಸರ್ ತೋರಿಸ್ತೀನಿ. ಓಕೆ. ಸೊ ನೋಡ್ತಾ ಇರ್ಬೋದು 4 BHK ಇರೋದು ನಿಮಗೆ. ಇದು 4 BHK ವಿತ್ ಅಟ್ಯಾಚ್ ಟಾಯ್ಲೆಟ್. ನೋಡ್ತಾ ಇದ್ದೀರಾ ಇಲ್ಲಿ? ಓಕೆ. ಎಲ್ಲ ಯಾವ್ದಾದ್ರು ಬ್ರ್ಯಾಂಡ್ ಇದೆ ನೀವೇ ನೋಡ್ಬೋದು. ಅಮೆರಿಕನ್ ಸ್ಟ್ಯಾಂಡರ್ಡ್ ಇದೆ, ಗ್ರೋಹೆ ಇದೆ, ಕಮೋಡ್ಸ್ ಇದೆ. ಓಕೆ. ಎಲ್ಲ ಪ್ರೀಮಿಯಂ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದೀವಿ. ಟೈಲಿಂಗ್ ನೋಡಿ ನೀವು ಎಂಟೈರ್ ಗೋಡೆವರೆಗೂ ಕಟ್ಟಿದ್ದೀವಿ, ಫುಲ್ ಸೀಲಿಂಗ್ವರೆಗೂ ಇದೆ. ಎಲ್ಲೂ ಈ ಥರ ನೋಡಿರಲ್ಲ, ಎಲ್ಲ 7 feet ಎಂಡ್ ಮಾಡಿಬಿಡ್ತಾರೆ. ಹೌದೌದು. ನಿಮಗೆ ಕೊನೆ ತನಕನೂ ಇದೆ ನಿಮಗೆ ಇದರಲ್ಲಿ. ಸೊ ಇದು ಕೂಡ ನೋಡ್ತಾ ಇರ್ಬೋದು. ವಿಂಡೋಸ್ ನೋಡಿ, ಸೇಫ್ಟಿ ಗ್ರಿಲ್ಸ್ ಇದೆ. ಆಮೇಲೆ 3 track ಡೋರ್ ಬರುತ್ತೆ. ಯಾವುದೇ ಥರದ ಕಳ್ಳ ನನ್ನ ಮಗನೂ ಹೊರಗಡೆ ನುಗ್ಗಂಗಿಲ್ಲ, ಹಂಗೆ 3 track ವಿಂಡೋ ಬರುತ್ತೆ ಸರ್. UPVC ವಿಂಡೋಸು, ಮೋಸ್ಟ್ ಪ್ರೀಮಿಯಂ ಪ್ರಾಡಕ್ಟ್ಸು. ಓಕೆ. ಸೊ ಲೈಕ್ ಈ ಬೆಡ್ರೂಮ್ ಎಷ್ಟು ಸ್ಕ್ವೇರ್ ಫೀಟು ಸರ್ ಇದು? ಸರ್ ನಿಮ್ಗೆ ನಿಯರ್ಲಿ ಇದು 12x12 ಬರುತ್ತೆ ಸರ್. 12x12 ಅಪ್ರಾಕ್ಸಿಮೇಟ್ಲಿ ನಿಮಗೆ 12x12 ಬರುತ್ತೆ ನಿಮಗೆ. ನೋಡ್ತಾ ಇರ್ಬೋದು 150 square feet ಬರುತ್ತೆ. ನಿಮಗೆಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡಿ ಕಟ್ಟಿದ್ದೀವಿ. ಈ ಏರಿಯಾದಲ್ಲಿ ವಾರ್ಡ್ರೋಬ್ ಬರುತ್ತೆ. ಓಕೆ. ಇದು ಬೆಡ್ ಲೇಔಟ್ ಬರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ಸೈಡ್ ಇದು ಬರುತ್ತೆ, ಸೈಡ್ ಟೇಬಲ್ಸು. ಓಕೆ. ಓಕೆ. ಎಲ್ಲ ಪಕ್ಕ ಪ್ಲಾನ್ ಮಾಡಿ ಕಟ್ಟಿರೋದು ಸರ್. ಸೊ ಯಾರಾದರೂ ಒಂದು ಒಳ್ಳೆ ಮನೆ ಬೇಕು ಅಂತ ಹೇಳ್ಬೋದು. ಸೊ ಇದಕ್ಕೆ ಡೋರ್ಗೂ ಏನು ಸರ್ ಇಷ್ಟು ದಪ್ಪದ ಉಡ್ಡೆ ಯೂಸ್ ಮಾಡ್ತೀರಲ್ಲ ಸರ್? ಕ್ವಾಲಿಟಿ ಬೇಕು ಸರ್ ನಮಗೆ. ಕ್ವಾಲಿಟಿನೇ ಮುಖ್ಯ. ಕ್ವಾಲಿಟಿನೇ ಮುಖ್ಯ. ಓಕೆ. ಸೊ ನೋಡ್ತಾ ಕ್ವಾಲಿಟಿನೇ ಮುಖ್ಯ. ನೋಡ್ತಾ ಇರ್ಬೋದು ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ
ಚಿಂದಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಎಲ್ಲ ಬಂದ್ಬಿಟ್ಟು ಸ್ವಿಚಸ್ ಎಲ್ಲ ಆ್ಯಂಕರ್ ರೋಮಾ ಇದೆ. ಹಾಂ. ಸೊ ಆ್ಯಂಕರ್ ನಮಗೆ ಕೋನಾದಲ್ಲೇ ಯೂಸ್ ಮಾಡ್ತಿರೋದು ನಿಮಗೆ. ಸೊ ಹಾಗೆ ನೆಕ್ಸ್ಟ್ ಕಿಚನ್ ಏರಿಯಾ ಸರ್. ಸೊ ಮೇನ್ ಕಿಚನ್ ಏರಿಯಾ ಓಪನ್ ಕಿಚನ್ ಅಲ್ಲ ಸರ್ ಇದು? ಹಾಂ ಸರ್, ಓಪನ್ ಕಿಚನ್. ಓಕೆ. ಸೊ ಇದನ್ನ ಬೇಕಾದ್ರೆ ನಾವು ಕನ್ವರ್ಟ್ ಮಾಡ್ಕೋಬೋದು ಅಲ್ಲ, ಲೈಕ್ ಕ್ಲೋಸ್ ಕಿಚನ್ ಬೇಕಾದ್ರೆ ಕ್ಲೋಸ್ ಕಿಚನ್ 100% ನಿಮ್ಗೆ ಯಾವ ಥರ ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೋಬೋದು. ಓಕೆ. ಆ್ಯಂಡ್ ಇದರಲ್ಲಿ ನಿಮಗೆ ಖಾಲಿ ಇದೆ ಆಸ್ ಆಫ್ ನಾವು. ಬಟ್ ನಾವು ಇವಾಗ ಸ್ಲ್ಯಾಬ್ ಹಾಕಿಲ್ಲ, ಗ್ರ್ಯಾಂಡ್ ಸ್ಲ್ಯಾಬ್ ನಮ್ಮ ಸ್ಕೋಪಲ್ಲಿ ಬರುತ್ತೆ, ನಾವು ಮಾಡಿಸ್ಕೊಡ್ತೀವಿ. ಇಂಟೀರಿಯರ್ ಮಾಡೋರು ಅವ್ರಿಗೆ ಯಾವ ಥರ ಸೂಟಬಲ್ ಆಗುತ್ತೆ ಆ ಥರ ಮಾಡಿಫೈ ಮಾಡಿಕೊಡ್ತೀವಿ ನಾವು. ಓಕೆ. ಸೊ ಫಸ್ಟ್ ಟೈಮ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಸೊ ನಿಮ್ಗೆ ಯಾವ ಥರ ಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ, ನಿಮಗೆ ಕೆಲವರು ಸ್ಲ್ಯಾಬ್ಸು ಟೈಲ್ಸ್ ಬೇಕಂತ ಹೇಳ್ತಾರೆ, ಕೆಲವರು ಬಂದ್ಬಿಟ್ಟು ಗ್ರಾನೈಟ್ಸು ಮಾರ್ಬಲ್ಸು ಆ ಥರ ಕಸ್ಟಮೈಸ್ ಮಾಡ್ಕೋತಾರೆ. ಸೊ ಹಾಕಿ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು, ಅವ್ರಿಗೆ ಹಿಂಗೆ ಬೇಕು ಆ ಥರ ನಾವು ಮಾಡ್ಕೊಡ್ತೀವಿ. ಓಕೆ. ಸೊ ಎಲ್ಲ ನಿಮಗೆ ಬಿಟ್ಟಿರೋದು. ಸೊ ಹಾಗೆ ನೆಕ್ಸ್ಟ್ ಯುಟಿಲಿಟಿ ಜಾಗ ಇದೆ ಸರ್. ಇದು ಬಂದು ಯುಟಿಲಿಟಿ ಸರ್. ನಿಮ್ಗೆ ಇಲ್ಲೂ ಕೂಡ 3 ಟ್ರ್ಯಾಕ್ ವಿಂಡೋ ಬರುತ್ತೆ, ಮಸ್ಕಿಟೋ ಮೆಶ್ ಬರುತ್ತೆ. ಓಕೆ. ಅಂಡ್ ಇಲ್ಲಿ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಪಾಯಿಂಟ್ ಇದು ಸಿಂಕ್ ಬರುತ್ತೆ. ಓಕೆ. ನಿಮಗೆಲ್ಲ ಕ್ಯಾರಿ ಸಿಲ್ ಸಿಂಕ್ ಯೂಸ್ ಮಾಡ್ತೀವಿ ನಾವು. ಓಕೆ. ಸೊ ಎಲ್ಲ ಪ್ರೀಮಿಯಮ್ಮೇ? ಹೌದು ಸರ್, 100% ಪ್ರೀಮಿಯಂ ಪ್ರಾಡಕ್ಟ್, ಪ್ರೀಮಿಯಂ ಕ್ವಾಲಿಟಿ ಸರ್. ಓಕೆ. ಬೇಸಿಕ್ ನಮ್ಗೆ ಗರ್ಡೆ ಇಲ್ಲ ನಿಮ್ಮ ಲೈಫಲ್ಲಿ? ಬೇಸಿಕ್ ಬೇಡ ಸರ್, ಜನಗಳು ಬೇಸಿಕ್ ಇದ್ದಿದ್ದು ಸಾಕಾಗಿದೆ ಸರ್. ಇದು ಒಂದ್ಸಲ ಖರ್ಚು ಮಾಡ್ತೀವಿ, ಒಂದ್ಸಲ ಮೂವಿನ ಹಾಕ್ತೀವಿ, ಜೀವನ ಪೂರ್ತಿ ಲೆಗಸಿ ಇದು, ಫ್ಯೂಚರ್ ಜನರೇಷನ್ಗೆ ಕೊಡಬೇಕು, ಅದರಲ್ಲೂ ಕಾಂಪ್ರಮೈಸ್ ಮಾಡಬಾರ್ದು ಅಂತ. ಓಕೆ, ಸೂಪರ್ ಸರ್. ಸೊ ಹಾಗೆ ನೆಕ್ಸ್ಟ್ ಸೊ 1 ಬೆಡ್ರೂಮ್ ನೋಡಿದ್ರಲ್ಲ ಸರ್, ಬನ್ನಿ ಸರ್ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇಲ್ಲೊಂದು ಬೆಡ್ರೂಮ್ ಇದೆ ಸರ್, ಕಾಣಿಸೋದೇ ಇರೋಲ್ಲ ಸರ್. 4 ಬೆಡ್ರೂಮ್ ಎಲ್ಲೆಲ್ಲಿದೆ ಅಂತ ಹುಡುಕೋದೇ ಕಷ್ಟ ಆಗ್ಬಿಡುತ್ತೆ. ಬನ್ನಿ ಸರ್ ತೋರಿಸ್ತೀನಿ, ಬನ್ನಿ. ಹೆಂಗಿದೆ ಸರ್ ಸೈಜು? ಓಕೆ. ಇದೆಷ್ಟು ಸೈಜು? ಇದು ನಿಮಗೆ ಅಪ್ರಾಕ್ಸಿಮೇಟ್ಲಿ 16 ಬರುತ್ತೆ ಸರ್, 16/12 ಬರುತ್ತೆ. ಓಕೆ. ಅಪ್ ಟು ಅಪ್ರಾಕ್ಸಿಮೇಟ್ಲಿ ಹೇಳ್ತಾರೆ ನಿಮಗೆ 16/12. ಸೊ ಹಾಗೆ ಮುಂದೆ ನೋಡ್ತಾ ಇರ್ಬೋದು, ಸಖತ್ತಾಗಿದೆ ಸರ್. ಇದು ನಿಮಗೆ ಟಾಯ್ಲೆಟ್ ಬಂದ್ಬಿಟ್ಟು ಅಟ್ಯಾಚ್ ಆರು ಮಾಡ್ಕೋಬೋದು, ಕಾಮನ್ ಆರು ಮಾಡ್ಕೋಬೋದು. ಓಕೆ. ಅಟ್ಯಾಚ್ ಆದ್ರೂ ಮಾಡ್ಕೋಬೋದು, ಕಾಮನ್ ಆದ್ರೂ 2 ಆಪ್ಷನ್ ಕೊಟ್ಟಿದ್ದೀವಿ. ಓಕೆ. ಸೊ ಇಲ್ಲಿಂದ ಬೇಕಾದ್ರೆ ನೀವು ಇದು ಮಾಡ್ಕೊಬೋದು, ಹಿಂಗೆ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಸೊ ಹಾಗೆ ನೆಕ್ಸ್ಟ್ ಸರ್ ಬನ್ನಿ ಸರ್. ಹಿಂಗಾಯ್ತಾ? ಹಾಂ. ಮಾಸ್ಟರ್ ಬೆಡ್ರೂಮ್ ನೋಡಿಲ್ವಾ ಸರ್ ನೀವಿನ್ನೂ? ಮಾಸ್ಟರ್ ಬೆಡ್ರೂಮ್ ಅಂದ್ರೆ ಅವೆಲ್ಲ ಮಾಸ್ಟರ್ ಬೆಡ್ರೂಮ್ ಅಲ್ವಾ ಸರ್? ಅಲ್ಲ ಸರ್, ಅದೆಲ್ಲ ಮಾಸ್ಟರ್ ಬೆಡ್ರೂಮ್ ಅಂತ ಹೆಂಗೆ ಅನ್ಕೊಂತೀರಾ ಸರ್? ಸರ್ ಇದೇನು ಸರ್, ಇದೇ ಒಂದು ಮನೆ ಥರ ಇದೆಯಲ್ಲ ಸರ್? 100% ಏನು ಸಖತ್ತಾಗಿ ಬರುತ್ತೆ ಅಂದರೆ ಲೇಔಟ್ ನಿಮಗೆ ಇಂಟೀರಿಯರ್ ಆದಮೇಲೆ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇನ್ಬಿಲ್ಟ್ ನಾವು ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀವಿ. ಇನ್ಬಿಲ್ಟ್ ಪ್ಲಾಂಟರ್ ಬಾಕ್ಸ್ ಕೊಟ್ಟಿದ್ದೀವಿ. ಓಕೆ. ಅದರಲ್ಲೆಲ್ಲ ಬಂದ್ಬಿಟ್ಟು ವಾಟರಿಂಗ್ ಆಟೋಮೆಟಿಕ್ ಇದೆ, ನೀರು ಹಾಕೋ ಅವಶ್ಯಕತೆ ಕೂಡ ಇಲ್ಲ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಡೈಲಿ 1 ಅವರ್ ಅದಕ್ಕೆ ವಾಟರಿಂಗ್ ಅದ್ರ ಪಾಡಿಗೆ ಅದಾಗುತ್ತೆ. ಓಕೆ. ಆ್ಯಂಡ್ ಇದು ನೋಡಿ ನಿಮಗೆ ಇಲ್ಲಿ ವಾರ್ಡ್ರೋಬಿಗೆ ಬಿಟ್ಟಿದ್ದೀವಿ. ಇದು ಯಾಕೆ ಅಂದರೆ ಕುಬೇರ್ ಮೂಲೆ ಬರುತ್ತೆ ಸರ್ ಇದು. ಓಕೆ. ಸೊ ಇಲ್ಲಿ ಮಾಡ್ಕೋಬೋದು. ಓಕೆ. ಇಲ್ಲೊಂದು ವಾರ್ಡ್ರೋಬ್ ಏರಿಯಾ ಮಾಡ್ಕೋಬೋದು. ಇದು ಬೆಡ್ ಲೇಔಟ್ ಬರುತ್ತೆ. ಓಕೆ. ನೋಡ್ತಾ ಇರ್ಬೋದು. ಸೊ ವೆಂಟಿಲೇಷನ್ಗೆ ಪ್ರಾಬ್ಲಮೇ ಇಲ್ಲ. ಎಲ್ಲಿದೆ ಸರ್, ನೋಡ್ತಾ ಇದ್ರಲ್ಲ ನೀವು, ಸಖತ್ತಾಗಿ ವೆಂಟಿಲೇಷನ್ ಮಾಡಿ. ಸಂಜೆ 5 ಗಂಟೆಗೆ ಶೂಟ್ ಮಾಡ್ತಾ ಇದ್ದಾರೆ, ಹೆಂಗಿದೆ ಬೆಳಕು? ಓಹೋ, ಸಖತ್ ಸರ್. ಈ ಥರ ವೆಂಟಿಲೇಷನ್ ಎಲ್ಲೂ ಸಿಗಲ್ಲ ನಿಮಗೆ. ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಇಂಥ ಒಂದು ಮನೆ ಸಿಗೋದೇ ತುಂಬಾ ಕಷ್ಟ ಆಗ್ಬೋದು. ಸೊ ಹಾಗೆ ನೆಕ್ಸ್ಟ್ ಸರ್ ಇದು ನೋಡಿ ಸರ್, ಇದು ಮಾಸ್ಟರ್ ಬೆಡ್ರೂಮ್ ಅಟ್ಯಾಚ್ ಟಾಯ್ಲೆಟು. ಓಕೆ. ಸೊ ಇದ್ರ ಕೂಡ ನೀವೆಲ್ಲ ಪ್ರಾಡಕ್ಟ್ಸ್ ಎಲ್ಲ ನೋಡ್ಬೋದು. ಎಲ್ಲ ಗ್ರೋವೇ ಬರುತ್ತೆ, ಅಮೆರಿಕನ್ ಸ್ಟ್ಯಾಂಡರ್ಡ್ ಕಮೋಡ್ಸ್ ಬರುತ್ತೆ, ಓಕೆ, ಸಿಂಕ್ ಬರುತ್ತೆ, ವಾಶ್ ಬೇಸಿನ್ ಬರುತ್ತೆ, ಎಲ್ಲ ಇದೆ ನೋಡಿ ಸರ್. ಸೊ ಓಕೆ. ಸೊ ನೋಡ್ತಾರೆ, ಇದಕ್ಕೂ ಕೂಡ ಎಲ್ಲ ಡೋರ್ಸೆಟ್ ಬ್ರ್ಯಾಂಡೇ ಯೂಸ್ ಮಾಡಿರೋದು. ಓಕೆ. ಎಲ್ಲಾನು ಪ್ರೀಮಿಯಂ ಬ್ರ್ಯಾಂಡೇ ಯೂಸ್ ಮಾಡಿರೋದು. ಹೌದು. ಓಕೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಇದೆ ಸರ್. ಸರ್ ಇನ್ನೊಂದು ರೂಮ್ ಬಂದ್ಬಿಟ್ಟು ಸ್ಟಡಿ ರೂಮ್ ಇದು. ಓಕೆ. ಸ್ಟಡಿ ರೂಮು. ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಬರಲ್ಲ. ಓಕೆ. ಸೊ ಇದು ಆಲ್ಮೋಸ್ಟ್ ನಿಮಗೆ ಮಾಸ್ಟರ್ ಬೆಡ್ರೂಮ್ ಸೈಜ್ ಬರುತ್ತೆ. ಓಕೆ. ಸೊ ನಿಮಗೆ ಯಾವ ಥರ ಬೇಕು ಆರಾಮಾಗಿ ತೊಗೊಬೋದು. ಲೈಕ್ ನೋಡೋದಕ್ಕೂ ವೆಂಟಿಲೇಷನ್ ಸಕ್ಕತ್ತಾಗಿದೆ ನಿಮಗೆ. ಲೈಕ್ ಈ ಮನೆಗೂ ಆ ಮನೆಗೂ ನೋಡ್ತಿರ್ಬೋದು ಎಷ್ಟು ಡಿಫ್ರೆನ್ಸ್ ಇದೆ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ವೆಂಟಿಲೇಷನ್ ಇದೆ ಮನೆಯಲ್ಲಿ. ವಿಂಡೋ ಎಲ್ಲ ಚಿಕ್ಕದಾಗಿ 3 ಅಡಿ 4 ಅಡಿ ಯಾವುದೂ ಮಾಡಿಲ್ಲ ಸರ್. ಎಲ್ಲ 5x5 4x5 ಸ್ಟ್ಯಾಂಡರ್ಡ್ ಸೈಜು, 6x5 ಎಲ್ಲ ಹೋಗ್ತಾ ದೊಡ್ಡದಾಗುತ್ತೆ ಹೊರತು ಅದಕ್ಕಿಂತ ಕಡಿಮೆ ಯಾವುದೂ ಇಲ್ಲ. ಓಕೆ. ಸೊ ಒಂದು ಒಳ್ಳೆ ಬೆಸ್ಟ್ ಅಂತಲೇ ಹೇಳ್ಬೋದು ನಿಮಗೆ. ಯಾರಾದರೂ ಒಂದು ಒಳ್ಳೆ ಪ್ರೈಮ್ ಲೊಕೇಶನಲ್ಲಿ ಒಂದು ಫ್ಲ್ಯಾಟ್ ಬೇಕು ಅಂತಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದು. ಸೊ ಹಾಗೆ ನೆಕ್ಸ್ಟ್ ನೀವು ಟೈಲ್ ಸೈಜ್ ನೋಡ್ಬೋದು ಸರ್. ಸೊ ಸರ್ ಇದು ಟೈಲ್ಸಾ ಮಾರ್ಬಲ್ ಸರ್? ಟೈಲ್ಸ್ ಸರ್, ಟೈಲ್ಸ್ ಸೈಜು ನಿಮಗೆ ಇದು ಆಲ್ಮೋಸ್ಟ್ ನಿಮಗೆ 5x2 2.5 ಬರುತ್ತೆ. ಓಕೆ. ಸ್ಟ್ಯಾಂಡರ್ಡ್ ದೊಡ್ಡದಾಗಿ ಬರುತ್ತೆ ಸೈಜು. ಮಾರ್ಬಲ್ ಫಿನಿಶಿಂಗ್ ಲುಕ್ ಕೊಡುತ್ತೆ, ಚೆನ್ನಾಗಿ ಬರುತ್ತೆ ಸರ್. ಸೊ ನೋಡೋಕ್ಕೂ ಸಕ್ಕತ್ತಾಗಿದೆ ನಿಮಗೆ. ಮಾರ್ಬಲ್ ಮಾತ್ರ ಲೈಕ್ ಟೈಲ್ ಥರನೇ ಅನ್ಸಲ್ಲ, ಒಳ್ಳೆ ಮಾರ್ಬಲ್ ಥರ ಇದೆ ನಿಮ್ಗೆ ಅದು. ಬಾಲ್ಕನಿ ಸರ್ ಇದು. ಸೊ ಬಾಲ್ಕನಿ ನೋಡ್ತಾ ಇರ್ಬೋದು, ಆರಾಮಾಗಿದೆ. ಒಳ್ಳೆ ಒಂದು ಒಳ್ಳೆ ಸನ್ಸೆಟ್ ಟೈಮಲ್ಲಿ ಒಂದು ಕಾಫಿ ಟೀ ಕುತ್ಕೊಂಡ್ರೆ ಒಳ್ಳೆ ಮಜಾ ಬರುತ್ತೆ ನಿಮಗೆ. ಅದಾಗಿದೆ ಜಾಗ ನಮಗೆ, ಓಪನ್ ಸ್ಪೇಸು. ಸೊ ಎಲ್ಲ ಇದೆ ನೋಡಿ. ಸೇಫ್ಟಿ ವೈಸ್ ಗ್ರಿಲ್ ಇದೆ ನಿಮಗೆ. ಗ್ರಿಲ್ ಹೈಟ್ ನೋಡಿ ಸರ್, ನಮಗೆ ದೊಡ್ಡವ್ರಿಗೆ ಬೀಳೋಕ್ಕಾಗಲ್ಲ, ಇನ್ನು ಚಿಕ್ಕ ಮಕ್ಕಳಿಂದ ಬೀಳ್ತಾರೆ. ಹೌದು. ಸೊ ಆಲ್ಮೋಸ್ಟ್ ಲೈಕ್ ಒಂದು 5 ಫೀಟ್ ಮೇಲೆ ಇದೆ ನಿಮಗಿದು. ಸೊ ಗ್ರಿಲ್ಲು. ಸೊ ಒಳ್ಳೆ ವೆಂಟಿಲೇಷನ್, ಒಳ್ಳೆ ಪ್ರತಿ ವಿಂಡೋಗೂ ಮಸ್ಕಿಟೋ ಮೆಶ್ ಕೊಟ್ಟಿದ್ದೀವಿ ಸರ್. 3 ಟ್ರ್ಯಾಕ್ ವಿಂಡೋ ಬರುತ್ತೆ, UPVC. ನಿಮ್ಮದು ಕ್ವಾಲಿಟಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ನಾವೇನೂ ಮಾತಾಡೋಲ್ಲ. ಸೊ ನೀವು ಒಂದು ಸತಿ ವಿಸಿಟ್ ಮಾಡ್ರೆ ಗೊತ್ತಾಗುತ್ತೆ ಲೈಕ್ ಎಷ್ಟು ಕ್ವಾಲಿಟಿ ಇದೆ, ಏನಿದೆ ಅಂತ. ಸೊ ಡಿಸ್ಪ್ಲೇ ಮತ್ತು ನಂಬರಿಗೆ ಕಾಲ್ ಮಾಡ್ಕೊಬೋದು ನೀವು. ಸೊ ಇಷ್ಟೆಲ್ಲ ಇದೆ, ಗೊತ್ತಾಯ್ತಲ್ಲ ಸರ್. ಪ್ರತಿಯೊಂದು ಪ್ರಾಡಕ್ಟನ್ನು ಪ್ರೀಮಿಯಂ ಯೂಸ್ ಮಾಡಿದ್ದೀವಿ. ಪ್ರತಿಯೊಂದು ಐಟಮು ಎಲ್ಲ ಸೇಫ್ಟಿ ವೈಸ್ ಚೆಕ್ ಮಾಡಿದ್ದೀವಿ. ಇಂಜಿನಿಯರಿಂಗ್ ವೈಸ್ IS 456 ಕೋಡ್ ಪ್ರಕಾರನೇ ವರ್ಕ್ ಮಾಡಿರೋದು.
100% ನಿಮಗೆ ಯಾವುದೇ ಥರ ಡಿಫೆಕ್ಟ್ ಸಿಗಲ್ಲ. ನೀವು ಯಾವುದೇ ಸರ್ಟಿಫೈಡ್ ಸಿವಿಲ್ ಇಂಜಿನಿಯರಿಂಗ್ ಕರ್ಕೊಂಬಂದ್ಬಿಟ್ಟು ಇಲ್ಲಿ ಡಿಫೆಕ್ಟ್ ಇದೆ ಅಂತ ತೋರಿಸಿದ್ರೆ ನಾವು ರೆಡಿ ಮಾಡಿಕೊಡ್ತೀವಿ ಸರ್. ಓಕೆ, ಸೊ ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ. ಸೊ ಇವಾಗ ಪಾರ್ಕಿಂಗ್ ಹೆಂಗಿದೆ, ಸೊ ಯುಟಿಲಿಟಿ ಏರಿಯಾ ಹೆಂಗಿದೆ, ಮೇಲೆ ಎಲ್ಲ ನೋಡ್ಬೋದಲ್ಲ ಇದು ನಿಮಗೆ ಎಂಟೈರ್ ಲಿವಿಂಗ್ ಏರಿಯಾ ಆಯಿತು, ನಿಮ್ಮದು ಪರ್ಸನಲ್ ಪ್ರಾಪರ್ಟಿ ಆಯಿತು, ನಿಮಗೆ ಕಾಮನ್ ಏರಿಯಾಗಳು ತೋರಿಸ್ತೀನಿ ಬನ್ನಿ. ಸರ್ ಇದೇನು ಸರ್ ಲಿಫ್ಟ್ ಸ್ಪೇಸಲ್ಲೂ ಗ್ರಾನೈಟ್ ಹಾಕ್ಬಿಟ್ಟಿದ್ರಲ್ಲ ಸರ್, ಲುಕ್ ಹೆಂಗಿದೆ ಸರ್? ಸೊ ಪ್ರೀಮಿಯಂ ಲುಕ್ ಇದೆಯಲ್ಲ ಸರ್. ಅದು ಬೇಕಿತ್ತು ಸರ್ ನಮಗೆ, ನಿಮ್ಮ ಬಾಯಲ್ಲಿ ಅದು ಬಂತಲ್ಲ, ಅದು ಬೇಕಿತ್ತು ನಮಗೆ, ಅದಕ್ಕೋಸ್ಕರ ಹಾಕ್ಸಿದ್ವಿ. ಓಕೆ, ಸೊ ಹಾಗೆ ಸೊ ಲಿಫ್ಟ್ ಏರಿಯಾ ಸರ್, ಇದು ಬಂದ್ಬಿಟ್ಟು ನೋಡಿ ಯಾವ ಬ್ರ್ಯಾಂಡ್ ಹೇಳಿದ್ದು? ಕೋನ್ದು ಸರ್, ಕೋನೆ ಬ್ರ್ಯಾಂಡ್ ಬರುತ್ತೆ. ಕೋನೆದೆ 100%. ಓಕೆ, ಒನ್ ಆಫ್ ದ ಬೆಸ್ಟ್ ಸರ್ವಿಸು ಇದರಲ್ಲಿ ಲಿಫ್ಟಲ್ಲಿ, ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಲಿಫ್ಟ್ ಸರ್ವಿಸಸಲ್ಲಿ. ಓಕೆ, ನಿಮಗೆ ಮೋಸ್ಟ್ ಪ್ರೀಮಿಯಂ ಪ್ರಾಡಕ್ಟ್ ಇದು ಲಿಫ್ಟಲ್ಲಿ ನಮ್ಮ. ಓಕೆ, ಸೊ ಇನ್ನೊಂದು ಲೆಫ್ಟಲ್ಲಿ ಆರಾಮಾಗಿ ಒಂದು 4 to 5 ಮೆಂಬರ್ಸ್ ಈಸಿಯಾಗಿ ಹೋಗ್ಬೋದಲ್ಲ ಸರ್? ಸರ್ 6 ಮೆಂಬರ್ಸ್ ಕೆಪಾಸಿಟಿ ಇದೆ. ಓಕೆ, ಬಟ್ 4 ಮೆಂಬರ್ಸ್ 5 ಮೆಂಬರ್ಸ್ ಈಸಿಲಿ ಹಾಕ್ಕೊಂಡಾಗುತ್ತೆ. ಸೊ ಸೇಫ್ಟಿಗೆ ಏನೇನಿದೆ ಸರ್? ಸೇಫ್ಟಿ ನಿಮ್ಗೆ ಏನೇನು ಬೇಕು ಹೇಳಿ ಸರ್. ಗೇಟ್ ನೋಡ್ತಾ ಇದ್ದೀರಾ? ಓಕೆ, ಆಮೇಲೆ ಸೆಕ್ಯೂರಿಟಿ ಇರ್ತಾರೆ. ಗೇಟ್ ನೋಡಿದ್ರೆ ಒಳಗಡೆ ಬರೋನು ಒಳಗಡೆ ಬರೋದು ಮನ್ಸು ಮಾಡಬಲ್ವಲ್ಲ ಸರ್, ಹಂಗಿದೆ ಗೇಟು. ಸರ್ ವಾಚ್ಮನ್ ಇರ್ತಾರೆ. ಓಕೆ, ವಾಚ್ಮನ್ ಕ್ಯಾಬಿನ್ ಅದು. ಓಕೆ, ಆ್ಯಂಡ್ ನಿಮಗೆ ಇದು ನೋಡಿ ಪಾರ್ಕಿಂಗ್ ಏರಿಯಾ. ಓಕೆ, ಪ್ರತಿ ಮನೆಗೆ ಒಂದು ಕಾರ್ ಪಾರ್ಕಿಂಗ್ ಬರುತ್ತೆ. ಪ್ರತಿಯೊಂದು ಮನೆಗೂ ಕಾರ್ ಪಾರ್ಕಿಂಗ್ ಬರುತ್ತೆ. ಓಕೆ ಸರ್ ಇದು ನೋಡ್ತಾ ಇದ್ದೀರಾ, 2 ಟ್ಯಾಂಕ್ ಇದೆ. ಒಂದು ಕಾವೇರಿ ಟ್ಯಾಂಕ್ ಸಪ್ರೇಟು, ಒಂದು ಬೋರ್ವೆಲ್ ಟ್ಯಾಂಕು. ಓಕೆ, ಬೋರ್ವೆಲ್ ಕೂಡ 2 ಇದೆ. ಬೋರ್ವೆಲ್ 2 ಇದೆ. ಹೌದು. ಆಮೇಲೆ ನಿಮಗೆ ಕಿಚನಿಗೆ ಸಪ್ರೇಟ್ ಹೋಗುತ್ತೆ ಲೈನು. ಆ್ಯಂಡ್ ಕಿಚನ್ನಿಂದ ಇದಕ್ಕೆ ಕಾವೇರಿದು ಮಾತ್ರ ಕಿಚನಿಗೆ ಕನೆಕ್ಷನ್ ಮಾಡಿದ್ದೀವಿ. ಇನ್ನು ಬೋರ್ವೆಲ್ದೆಲ್ಲ ಕಾಮನ್ ಏರಿಯಾಗೆ ಯೂಸ್ ಮಾಡಿದ್ದೀವಿ. ಓಕೆ, ಓಕೆ. ಆ್ಯಂಡ್ ಇದು ನೋಡ್ತಾ ಇದ್ದೀರಾ ನಿಮಗೆ. ಸೊ ಇದನ್ನು ನೋಡಿದ್ರೆ ಲೈಕ್ ಈಚ್ ಕಾರ್ ಪಾರ್ಕಿಂಗಲ್ಲಿ ನಿಮಗೆ EVದು ಚಾರ್ಜಿಂಗ್ ಪಾಯಿಂಟ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಓಕೆ, ಓಕೆ. ನೋಡ್ತಾ ಇರ್ಬೋದು EV ಚಾರ್ಜಿಂಗ್ ಪಾಯಿಂಟ್ ಅವೈಲೇಬಲ್ ಇದೆ. ಸೊ ಇವಾಗ EV ಜಾಸ್ತಿ ಆಗಿರೋದ್ರಿಂದ ನೀವು EVದು ಇದಾಕಿದ್ದೀರಾ. ಸೊ ಓಕೆ ಸರ್, ಫ್ಯೂಚರಿಸ್ಟಿಕ್. ಓಕೆ, ಸೊ ಅದಾದಮೇಲೆ ಸರ್ ಇವಾಗ ಮೇನ್ ಕೇಳಿದ್ರೆ ಕರೆಂಟ್ ಹೋದ್ರಿ ಸರ್? ಕರೆಂಟ್ ಸರ್ ರೈನ್ ವಾಟರ್ ನಿಮ್ಗೆ ಅಕ್ಯುಮುಲೇಟ್ ಆಗುತ್ತೆ ಅಂತ ಭಯ ಇಲ್ಲ. ಓಕೆ, ಎಲ್ಲ ಇಲ್ಲಿಗೆ ಬಂದು ಕಲೆಕ್ಟ್ ಆದರೂ ಕೂಡ ಅಲ್ಲಿ ಸಪ್ರೇಟ್ ರೈನ್ ವಾಟರ್ ಟ್ಯಾಂಕ್ ಇದೆ. ಓಕೆ, ಅಲ್ಲಿಂದ ಡಿವಾಟರಿಂಗ್ ಆಗುತ್ತೆ. ಓಕೆ, ಸೊ ನಿಮಗೆ ರೈನ್ ವಾಟರ್ ಅಕ್ಯುಮುಲೇಷನ್ದು ಅದ್ರದ್ದು ತಲೆನೋವಿಲ್ಲ. ಓಕೆ ಸರ್. ಅದಾದಮೇಲೆ ಲೈಕ್ ಇವಾಗ ಇನ್ನೊಂದು ಏನಂತಂದರೆ ಕರೆಂಟು ಇವಾಗ ಸಮ್ಮರ್ ಟೈಮಲ್ಲಿ ಲೈಕ್ ಶಾರ್ಟೇಜ್ ಆಗುತ್ತೆ ಕರೆಂಟ್ಸು. ಓಕೆ, ಸೊ ಹೆಂಗೆ ಸರ್ ಎಲ್ಲ? ಸರ್ ಎಂಟೈರ್ ಬಿಲ್ಡಿಂಗ್, ಎಂಟೈರ್ ಹೌಸು ಎಲ್ಲದಕ್ಕೂ ಎಂಟೈರ್ ಪವರ್ ಬ್ಯಾಕಪ್ ಇದೆ. ಒಂದು ಅಪ್ಲಯನ್ಸ್ 2 ಅಪ್ಲಯನ್ಸಸ್ ಮಾತ್ರ ಹಂಗೆ ಕೊಡೋದು ಅವೆಲ್ಲ ಇಲ್ಲ. ಎಂಟೈರ್ ಹೌಸ್ ಬ್ಯಾಕಪ್ ಇದೆ. ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ. ಓಕೆ, ಸೊ ಆರಾಮಾಗಿ ನೋಡಿ ಒಳ್ಳೆ ಕೆಪಾಸಿಟಿ ಜನರೇಟರ್ ಇದೆ ಸರ್. ಓಕೆ, ಜನರೇಟರ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಕೂಡ ಯೂಸ್ ಮಾಡ್ಕೊಬೋದು. ಲೈಕ್ ಕರೆಂಟ್ ಇಲ್ಲ ಅಂತಂದ್ರು ಫಾರ್ ಹೋಲ್ ಡೇನಾ ಇಲ್ಲ ಎಷ್ಟು ದಿವಸ ಸರ್? ಹೆಂಗೆ ಎಷ್ಟು ಆಜ್ ಅಂತ ಏನಾದರೂ ಇರುತ್ತೆ ಹೆಂಗೆ ಸರ್? ಇಲ್ಲ ಸರ್, ನಿಮ್ಮದು ಪವರ್ ಬ್ಯಾಕಪ್ ಕಂಟಿನ್ಯೂಟಿ ಇರುತ್ತೆ. ಇದೇನು ಸರ್ ಸಪ್ರೇಟ್ ವೇ ಇದೆ ಚಿಕ್ಕದಾಗೆ ಗೇಟ್? ಸರ್ ಅದು ಕಂಪ್ಲೀಟ್ಲಿ ವೆಹಿಕಲ್ಸಿಗೆ ಮಾಡಿರೋದು. ಓಕೆ, ಇದು ಬಂದ್ಬಿಟ್ಟು ನಾರ್ಮಲ್ ಪೀಪಲ್ಗೆ ಈ ಕಡೆ ಮಾಡಿರೋದು. ಓಕೆ, ಓಕೆ. ಸೊ ಎಂಟ್ರೆನ್ಸ್ ಇದು. ಸೊ ಎಂಟ್ರೆನ್ಸ್ ನೋಡ್ತಾ ಇರ್ಬೋದು, ಸಕ್ಕದಾಗಿದೆ. ಸೊ ಇದರಲ್ಲೂ ಕೂಡ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಬ್ಲ್ಯಾಕ್ ಕಲರ್ ನೋಡ್ತಾ ಇದ್ದೀರಾ ಸರ್, ಪ್ಲಾಂಟರ್ಸ್ ಇದೆ ಇಲ್ಲೆಲ್ಲ. ಸೊ ಏನು ಸರ್ ಎಲ್ಲ ಕಡೆ ನೋಡಿದ್ರು ನಿಮಗೆ ಪ್ಲಾಂಟ್ಸ್ ಎಲ್ಲ ಕ್ಲೀನಾಗಿ ಇಟ್ಟಿದ್ದೀರಾ ಸರ್? ಸರ್ ಹಸಿರೇ ಉಸಿರು. ಓಕೆ, ಓಕೆ. ಸೊ ಗ್ರೀನರಿ ಇದ್ರೆ ಮನ್ಸಿಗೆ ಒಂದು ಶಾಂತಿ. ಮನೆಯೊಳಗೆ ಹಾಕಿರ್ತಾರೆ, ಶಾಂತಿಯಿಂದ ಇರಬೇಕು, ನೆಮ್ಮದಿಯಾಗಿರ್ಬೇಕು. ಓಕೆ, ಅದಕ್ಕೋಸ್ಕರ ಸರ್. ಸೊ ಸಕ್ಕದಾಗಿ ಇದೆ ಅಂತಲೇ ಹೇಳ್ಬೋದು. ಪ್ರಾಪರ್ಟಿ ಒಳ್ಳೆ ಪ್ರೈಮ್ ಲೊಕೇಶನ್ಲಿದೆ. ಸೊ ನೆಕ್ಸ್ಟ್ ಯಾವುದು ಸರ್ ಏರಿಯಾ ಇದು? ಬನ್ನಿ ಸರ್, ಟೆರಸ್ ತೋರಿಸ್ತೀನಿ ನಿಮಗೆ. ಟೆರಸ್ ಗಾರ್ಡನ್ ಬರುತ್ತೆ. ಓಕೆ, ಸೊ ನೋಡ್ತಾ ಇರ್ಬೋದು ಟೆರೆಸ್ ಗಾರ್ಡನ್ ಇದು. ಸೊ ಇಲ್ಲಿ ಏನೇನು ಅಮ್ಯುನಿಟೀಸ್ ಇದೆ ಸರ್ ಇಲ್ಲಿ? ಸರ್ ಇದು ನಿಮಗೆ ಸಿಟ್ಔಟ್ ಬರುತ್ತೆ. ಓಕೆ, ಸೊ ಪಾರ್ಟಿ ಮಾಡೋಕ್ಕೆ ಒಂದು ಒಳ್ಳೆ ಸ್ಪಾಟ್ ಹುಡುಕಿದ್ದೀರಾ ಸರ್. ಪಾರ್ಟಿನಾರು ಮಾಡಿ, ಮೆಡಿಟೇಷನ್ನಾರು ಮಾಡಿ, ಓಕೆ, ಯೋಗನಾರು ಮಾಡಿ, ಓಕೆ, ಏನಾರು ಮಾಡಿ ಸಿಟ್ಔಟು ಆರಾಮಾಗಿ ಚಿಲ್ ಮಾಡ್ಕೋಬೋದು. ಈವ್ನಿಂಗ್ ಟೈಮ್ ಚೆನ್ನಾಗಿರುತ್ತೆ. ಇದೆಲ್ಲ ಪ್ಲಾಂಟರ್ಸ್ ಬರುತ್ತೆ ಎಂಟೈರ್ ತಿಂಗು. ಓಕೆ, ಎಲ್ಲ ಆಟೋಮೆಟಿಕ್ ವಾಟರ್ಡು. ಸೊ ಹಂಗಾದ್ರೆ ಯಾರೂ ಬಂದು ನೀರು ಹಾಕಂಗೆ ಇರಲ್ಲ? ಇಲ್ಲ ಸರ್, ಎಲ್ಲ ಆಟೋಮೆಟಿಕ್. ಸೊ ಆಟೋಮೆಟಿಕ್ಕಾಗಿ ಎವ್ರಿ ನೋಡ್ಬೋದು. ಇದು ಓಕೆ, ಎಲ್ಲ ಆರ್ಕಿಟೆಕ್ಟರ್ ಪ್ಲಾನ್ ಮಾಡಿಕೊಟ್ಟಿರೋದು. ಸೊ ಆರಾಮಾಗಿ ಸಕ್ಕದಾಗಿದೆ ನಿಮಗೆ ನೋಡ್ತಾ ಇರ್ಬೋದು. ಸೊ ಹಾಗೆ ನೆಕ್ಸ್ಟು ಸೊ ಅದೇನು ಸರ್ ಅದು? ಸರ್ ಅಲ್ಲಿ ಮಿನಿ ಜಿಮ್ ಬರ್ತಾ ಇದೆ. ಓಕೆ, ಮಿನಿ ಜಿಮ್ ಬರ್ತಿದೆ. ಹಾಂ ಸರ್. ಸೊ ಮಿನಿ ಜಿಮ್ ಏರಿಯಾ. ಸೊ ಓವರ್ ಹೆಡ್ ಟ್ಯಾಂಕ್ ಎಷ್ಟಿದೆ ಸರ್? ಓವರ್ ಹೆಡ್ ಟ್ಯಾಂಕ್ ಸರ್ ನಿಮಗೆ ಒಂದು 2000 ಲೀಟರ್ಸು ಬೋರ್ವೆಲ್ ವಾಟರ್ ಬರುತ್ತೆ. ಓಕೆ, 1000 ಕಾವೇರಿ ವಾಟರ್ ಬರುತ್ತೆ. ಇದೆಲ್ಲ ನಿಮಗೆ ಪ್ಯಾಂಟ್ರಿ ಏರಿಯಾ ಇದೆ. ಓಕೆ, ಇಲ್ಲೇನಾದರೂ ಮಾಡ್ಕೋಬೋದು ನೀವು ಪಾರ್ಟಿ. ಓಕೆ, ಸೊ ಅದೇ ಫಂಕ್ಷನ್ಸ್ ಏನಾದರೂ ಸಣ್ಣ ಪುಟ್ಟ ಫಂಕ್ಷನ್ಸ್ ಎಲ್ಲ ಮಾಡ್ಕೋಬೋದು ಇಲ್ಲಿ. ಓಕೆ, ಸೊ ಅಲ್ಲೊಂದು ನಿಮಗೆ ಕಾಮನ್ ವಾಶ್ರೂಮ್ ಬರುತ್ತೆ. ಓಕೆ, ಸೊ ನಿಮ್ಗೆ ಇಲ್ಲಿ ಏನೇ ಮಾಡಿದ್ರು ಅಲ್ಲಿ ಯೂಸ್ ಮಾಡ್ಕೋಬೋದು. ಇದೆಲ್ಲ ಕಾಮನ್ ಏರಿಯಾ ಬರುತ್ತೆ ಸರ್ ನಿಮಗೆ. ಓಕೆ ಸರ್. ಈವ್ನಿಂಗ್ ಟೈಮ್ ನೀವು ವಾಕ್ ಮಾಡೋಕ್ಕೆ ಬೆಂಗಳೂರು ಬಿಟ್ಟು ಕಾಂಪೌಂಡ್ ಬಿಟ್ಟು ಆಚೆ ಹೋಗೋ ಅವಶ್ಯಕತೆನೂ ಇಲ್ಲ, ಇಲ್ಲೇ ವಾಕ್ ಮಾಡ್ಕೊಳ್ಳಿ. ಓಕೆ, ಹಿಂಗೆ ಏನಿದೆ ಎಲ್ಲ ಎಂಟೈರ್ ಬಿಲ್ಡಿಂಗ್ ಒಳಗಡೆನೇ ಇದೆ. ಸೊ ನಿಮಗೆ ಅದು ಜಿಮ್ ಬೇಕಾದ್ರೆ ಜಿಮ್ ಇಲ್ಲಿ ಮಾಡ್ಕೊಬೋದು. ಸೊ ಆರಾಮಾಗಿ ವಾಕ್ ಮಾಡ್ಕೋಬೇಕಾದ್ರೆ ಆರಾಮಾಗಿ ಇಲ್ಲೇ ಮೆಡಿಟೇಷನ್ ಮಾಡ್ಕೋಬೋದು, ವಾಕ್ ಮಾಡ್ಕೋಬೋದು, ಇಲ್ಲಿ ಚಿಲ್ ಮಾಡ್ಕೋಬೋದು, ಕುಕ್ ಮಾಡ್ಕೊಂಡು ಪಾರ್ಟಿ ಮಾಡ್ಕೋಬೋದು. ಟೆರಸ್ಸಿಗೆ ಬಂದರೆ ನಿಮಗೆಲ್ಲ ಅಮ್ಯುನಿಟೀಸ್ ಇದೆ. ಮನೆ ಒಳಗಡೆ ಏನು ಬೇಕು ಮನೆ ಒಳಗಡೆ ಅಮ್ಯುನಿಟೀಸ್ ಇದೆ. ಬಿಲ್ಡಿಂಗ್ ಬಿಟ್ಟು ಆಚೆ ಹೋಗೋ ಅವಶ್ಯಕತೆನೇ ಇಲ್ಲ ಸರ್. ಸೊ ಇವಾಗ ಬಿಲ್ಡಿಂಗ್ ಬಿಟ್ಟು ಆಚೆ ಹೋಗಂಗಿಲ್ಲ ಅಂತ ಹೇಳಿದ್ರಿ. ಸೊ ಬಿಲ್ಡಿಂಗ್ ಅಕ್ಕಪಕ್ಕದಲ್ಲಿ ಏನಿದೆ ಸರ್? ಸರ್ ನಿಮಗೆ ಮೈನ್ ಬಂದ್ಬಿಟ್ಟು ಮೆಜೆಸ್ಟಿಕ್ಕು. ಓಕೆ, ಆಯಿತಾ.
ಮೆಜೆಸ್ಟಿಕ್ ಬಂದ್ಬಿಟ್ಟು ನಿಯರ್ಲಿ ಇಲ್ಲಿಂದ ಒಂದು 4.5 to 5 ಕಿಲೋಮೀಟರ್ಸ್ ಒಳಗಡೆ ಬರುತ್ತೆ. ಓಕೆ. ಸೊ ಆಮೇಲೆ ಇನ್ನು ನಿಮಗೆ ಶಿರ್ಸಿ ಸರ್ಕಲ್ ಒಂದು 1.5 to 2 ಕಿಲೋಮೀಟರ್ಸ್ ಇಲ್ಲೇ ಇರೋದು. ಓಕೆ. ಆಮೇಲೆ ಇನ್ಯಾವ್ದು ಬೇಕು ಸರ್ ನಿಮಗೆ ನಿಯರ್ ಬೈ? ಮಾರ್ಕೆಟ್ ಮೆಟ್ರೋ ಬೇಕಾ ಸರ್? ನ್ಯಾಷನಲ್ ಕಾಲೇಜ್ ಇಲ್ಲೇ ಇದೆ, 2 ಕಿಲೋಮೀಟರ್ಸು ಆಗಲ್ಲ. KR ಮಾರ್ಕೆಟ್ ಬೇಕಾ? ಒಂದು 3 ಕಿಲೋಮೀಟರ್ಸ್ ಒಳಗಡೆ ಇದೆ. ಸೊ ಏನು ಸರ್ ಇಷ್ಟೊಂದು ಹತ್ರ ಅಂದರೆ ಲೈಕ್ ಒಂಥರ ಸಿಟಿ ಸೆಂಟ್ರಲ್ ಇದೆ. 100% ಚಾಮರಾಜಪೇಟೆ ಇದೆಲ್ಲ ಓಲ್ಡ್ ಬ್ಯಾಂಗ್ಳೂರು, 100% ಸಿಟಿ ಒಳಗಡೆ. ಓಕೆ. ಸಿಟಿ ಒಳಗಡೆ ಇಷ್ಟೊಂದು ಒಳ್ಳೆ ಅಮ್ಯುನಿಟೀಸು ವಿತ್ ಒಳ್ಳೆ ಕ್ವಾಲಿಟಿ ಆಫ್ ಫ್ಲ್ಯಾಟ್ ಹುಡುಕ್ತಾ ಇದ್ದೀರಾ ಅಂತಂದರೆ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಇದು. ಸೊ ಹಾಗೆ ಲೈಕ್ ಮೈಸೂರು ರೋಡ್ ಎಷ್ಟು ದೂರ ಇದೆ ಸರ್ ನಿಮ್ಮದು? ಸರ್ ಮೈಸೂರು ರೋಡ್ ಇಲ್ಲ ಸರ್, ಬನ್ನಿ ಆ ಕಡೆ ತೋರಿಸ್ತೀನಿ. 1-1.5 ಕಿಲೋಮೀಟ್ರ್ ಆಗಲ್ಲ. ಓಕೆ. ಸೊ ಆರಾಮಾಗೆ ನೋಡಿ, ಯಾರು ಒಂದು ಒಳ್ಳೆ ಪ್ರಾಪರ್ಟಿ ಹುಡುಕ್ತಾ ಇದ್ದೀರಾ ಅಂತಂದರೆ ಬೆಸ್ಟ್ ಅಂತಲೇ ಹೇಳ್ಬೋದು ಇದು. ಜಸ್ಟು ಸೊ ಒಳ್ಳೆ ಅಮ್ಯುನಿಟೀಸ್ ಬೇಕು ಅಂತಂದರೆ ಹಿಡ್ಕೋಬೋದು ಆರಾಮಾಗಿ ಇಲ್ಲಿ. ಸೊ ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಫೈನಲಿ ಎಲ್ಲ ಕೇಳಿದೆ ಲಾಸ್ಟು ಪ್ರೈಸು ಸರ್. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ನೀವು ಎಷ್ಟು ಹೇಳ್ತಾ ಇರ್ಬೋದು, ಎಷ್ಟು ಅಂದ್ಕೊಂಡಿರ್ಬೋದು ನಿಮ್ಮ ಪ್ರಕಾರ ಹೇಳಿ ಸರ್ ಒಂದು ಸಿಟಿ ಸೆಂಟ್ರಲ್ ಇದೆ, ಆಲ್ಮೋಸ್ಟ್ 70 ಸ್ಕ್ವೇರ್ ಫೀಟ್ ಇದೆ, 4 BHK ಇದೆ, ಇಷ್ಟೆಲ್ಲ ಅಮ್ಯುನಿಟೀಸ್ ಇದೆ. ನಿಮ್ಮ ಪ್ರಕಾರ ಎಷ್ಟು ಇರ್ಬೋದು ಹೇಳಿ? ಅರೌಂಡ್ ಒಂದು 3.5 ಅಷ್ಟೆಲ್ಲ ಬೇಡ ಸರ್, 2.6ಗೆ ಮಾಡ್ಕೊಡ್ತೀವಿ ಸರ್. 2.6 ಇಯರ್ಗೆ? 2.6 ಇನ್ಕ್ಲೂಡಿಂಗ್ ಕಾರ್ ಪಾರ್ಕಿಂಗ್ ಬರುತ್ತೆ. ಇನ್ಕ್ಲೂಡಿಂಗ್ ಪಾರ್ಕಿಂಗ್? ಹೌದು ನೋಡಿ, 2.6 ಇಯರ್ಗೆ ವಿತ್ ಇನ್ಕ್ಲೂಡಿಂಗ್ ಪಾರ್ಕಿಂಗ್ ಬರುತ್ತೆ. ಆ್ಯಂಡ್ ಅವ್ರು ನಿಮಗೆ ಕೀ ಸಿಗುತ್ತೆ. ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ, ಒನ್ ಆಫ್ ದ ಬೆಸ್ಟ್ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಇದೆ. ಅಮ್ಯುನಿಟೀಸ್ ಎಲ್ಲ ನೋಡ್ಬೋದು, ಪ್ರಾಡಕ್ಟ್ಸ್ ಎಲ್ಲ, ಪಿಕ್ಚರ್ಸ್ ಎಲ್ಲ ನೋಡ್ಬೋದು. ಪ್ರೀಮಿಯಂ ಕ್ವಾಲಿಟಿ ಇದೆ. ನೀವು ಯಾರನ್ನಾದರೂ ಸರ್ಟಿಫೈಡ್ ಕರ್ಕೊಂಬನ್ನಿ, ಚೆಕ್ ಮಾಡಿಸ್ಕೊಳ್ಳಿ ಮನೆ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ. ಓಕೆ. ಸೊ ಆರಾಮಾಗಿ ಟ್ರೈ ಮಾಡ್ಬೋದು ನೀವು. ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀನಿ, ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಸರ್. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಮನೆ ಹೆಂಗೆ ಕಟ್ಟಿರ್ತಾರೆ ಏನು ಅಂತ. 100% ಸರ್. ಆ ಕಾನ್ಫಿಡೆಂಟ್ ಮೇಲೆ ಹೇಳ್ತಿದ್ದಾರೆ. ನೀವು ಜಸ್ಟ್ ಆ ಕಾನ್ಫಿಡೆಂಟಲ್ಲಿ ಬಂದುಬಿಟ್ಟು ಪ್ಯೂರ್ ವೆಜಿಟೇರಿಯನ್ಸ್ ಆಗಿದ್ರೆ ನೀವು ಆರಾಮಾಗಿ ಬಂದ್ಬಿಟ್ಟು ಈ ಫ್ಲ್ಯಾಟ್ನ ತೊಗೋಬೋದು. ಅದೊಂದೇ ಕಂಡೀಷನ್ನು, 100% ವೆಜ್ ಕಮ್ಯುನಿಟಿ ಇದೆ ಬಿಲ್ಡಿಂಗ್. ಬಿಕಾಸ್ ರೀಸನ್ ಏನಕ್ಕೆ ಅಂತಂದರೆ ಇದು ಅಂತಂದರೆ ಲೈಕ್ ಎಲ್ಲರೂ ವೆಜಿಟೇರಿಯನ್ಸ್ ಇದ್ದಾರೆ. ಸೊ ಅದಕ್ಕೋಸ್ಕರನೇ ಇವರು ಅದನ್ನು ಪ್ರಿಫರ್ ಮಾಡ್ತಿರೋದು ವೆಜಿಟೇರಿಯನ್ಸ್ಗೆ, ಅಷ್ಟೇ ಇನ್ನೇನಿಲ್ಲ. ಸೊ ಅದರಲ್ಲಿ ಏನೋ ಭೇದ ಭಾವ ಮಾಡೋಕ್ಕೆ ಹೋಗ್ಬಿಡಿ ಅಂತಲೇ ಹೇಳ್ತೀನಿ. ಸೊ ಥ್ಯಾಂಕ್ ಯು ಸರ್ ಇಷ್ಟು ತನಕ ಡೀಟೇಲ್ ಆಗಿ. 100% ನಾನ್ ವೆಜ್ ಕಮ್ಯುನಿಟಿಗೂ ಇನ್ನೊಂದು ಪ್ರಾಪರ್ಟಿ ರೆಡಿ ಆಗ್ತಾ ಇದೆ, ಸದ್ಯದಲ್ಲೇ ನಿಮ್ಮ ಹತ್ರನೇ ಬರ್ತೀವಿ ಸರ್, ನಿಮಗೆ ಹೇಳ್ತೀವಿ.